ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾ ಗೌಡ. ಬೆಂಗಳೂರಿನಲ್ಲಿ ನಡೆದಂತ 7 ಕೋಟಿ ದರೋಡೆ ಪ್ರಕರಣ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿತ್ತು. ಕಾರಣ ಮಠ ಮಧ್ಯಾಹ್ನ ಹಗಲು ದರೋಡೆ ನಡೆದಿರುವಂತದ್ದು. ಕೇವಲ 5 ರಿಂದ 7 ನಿಮಿಷಗಳ ಒಳಗಾಗಿ ಈ ದರೋಡೆಕೋರರು ಸುಮಾರು 7 ಕೋಟಿ 11 ಲಕ್ಷ ರೂಪಾಯಿಗಳನ್ನ ಶಿಫ್ಟ್ ಮಾಡಿಕೊಂಡು ಎಸ್ಕೇಪ್ ಆದಂತ ಒಂದು ಘಟನೆ ಇದು. ಆದ್ರೆ ನೋಡಿ, ಇಂಥ ರಾಬರಿಗಳು ಯಾಕೆ ನಡೆಯುತ್ತೆ ಎನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿ ನಮ್ಮ ಮನಸ್ಸಿನಲ್ಲಿ ಬರುತ್ತೆ. ಶ್ರೀಮಂತರು ಯಾರು ಕೂಡ ಇಂಥ ದರೋಡೆಗಳನ್ನ ಮಾಡಲ್ಲ. ಮಧ್ಯಮ ವರ್ಗದವರು, ಬಡವರು ಮಾತ್ರ ಇಂಥ ದರೋಡೆ ಪ್ರಕರಣಗಳಿಗೆ ಕೈ ಹಾಕ್ತಾರೆ. ಯಾಕೆ ಅಂತಂದ್ರೆ ಹಣದ ಕೊರತೆ. ನೋಡಿ, ಹಣ ಸರಿಯಾದ ಸಮಯಕ್ಕೆ ಸಿಗ್ತಾ ಇಲ್ಲ. ನಾವು ಕೆಲಸ ಮಾಡ್ತಾ ಇದೀವಿ, ಬಟ್ ನಮಗ ಕೆಲ್ಸಕ್ಕೆ ತಕ್ಕನಂಗೆ ಸಂಬಳ ಇಲ್ಲ. ನಮ್ಮ ಜೀವನದ ಅವಶ್ಯಕತೆಗಳಿಗೆ ಸಾಕಾಗುವಷ್ಟು ಹಣ ನಮ್ಮ ಹತ್ರ ಇಲ್ಲ. ನಮಗೆ ದುಡಿಮೆಗೆ ಬೇರೆ ದಾರಿ ಗೊತ್ತಿಲ್ಲ. ಹೆಚ್ಚು ದುಡ್ಡು ಮಾಡಬೇಕು ಅನ್ನುವಂತ ಆಸೆ, ಕುಟುಂಬ ಸಾಕಬೇಕು, ಜೀವನದಲ್ಲಿ ಸಾಕಷ್ಟು ಕಮಿಟ್ಮೆಂಟ್ಗಳಿರುತ್ತೆ. ಆದ್ರೆ ನಮ್ಮ ಹತ್ರ ಹಣ ಇಲ್ಲ. ಹಣವನ್ನ ಮಾಡುವಂತ ಬುದ್ಧಿವಂತಿಕೆ ನಮ್ಮಲ್ಲಿಲ್ಲ. ನ್ಯಾಯದ ದಾರಿಯಲ್ಲಿ ದುಡಿಯಕ್ ಹೋದ್ರೆ ಖಂಡಿತ ಅದರಿಂದ ನಾವು ಉದ್ಧಾರ ಆಗಕ್ಕಾಗಲ್ಲ. ಈ ಥರದೆಲ್ಲ ಒಂದಷ್ಟು ಆಲೋಚನೆಗಳಿಂದಾಗಿ ಮಧ್ಯಮ ವರ್ಗದ ಕುಟುಂಬ ದರೋಡೆ ಮಾಡಿಬಿಟ್ರೆ ಹೆಂಗಿರುತ್ತೆ ಅಂತ ಹೇಳಿ ಯೋಚನೆ ಮಾಡ್ತಾರೆ. ಪಾಪ ಈಗಿನ ಕಾಲದಲ್ಲಿ ಈ ತರದೆಲ್ಲ ನಡೆದ್ರೆ ನಾವು ಬೇಗ ಸಿಕ್ಕಾಕೊಳ್ತೀವಿ, ಜೈಲ್ ಶಿಕ್ಷೆ ಅನುಭವಿಸ್ಬೇಕಾಗಿ ಬರುತ್ತೆ ಅನ್ನುವಂತ ಪಾಪ ಕನಿಷ್ಠ ಪ್ರಜ್ಞೆ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಯಾಕಂದ್ರೆ ಡಿಜಿಟಲ್ ಯುಗ ಇದು. ನೀವು ಎಷ್ಟೇ ದೊಡ್ಡ ಕಳ್ಳತನ ಮಾಡಿದ್ರು, ಎಷ್ಟೇ ದೊಡ್ಡ ಕೊಲೆ ಮಾಡಿದ್ರು ಬೇಗ ಹಿಡ್ದಾಕ್ಬಿಡ್ತಾರೆ. ಅಂತ ಒಂದು ಟೆಕ್ನಾಲಜಿಯಲ್ಲಿ ನಾವು ಜೀವನ ಮಾಡ್ತಾ ಇದೀವಿ. ಈಗ ಅಷ್ಟು ದೊಡ್ಡ ಮಟ್ಟದ ಟೆಕ್ನಾಲಜಿ ಬಂದಿದೆ. ಸೊ ಹಿಂಗಿರುವಾಗ ಈ ಒಂದು ಬೆಂಗಳೂರಿನ 7 ಕೋಟಿ ದರೋಡೆ ನಡೆಯೋಕ್ಕೂ ಕೂಡ ಒಂದು ರೀಸನ್ ಇದೆ. ಆ ರೀಸನ್ ಏನು ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ ನೋಡಿ. ಈಗಾಗಲೇ ಬೆಂಗಳೂರು ದಕ್ಷಿಣ ವಿಭಾಗದ ಪೊಲೀಸರು ಇದುವರೆಗೂ ಸುಮಾರು 5 ಕೋಟಿ 56 ಲಕ್ಷ ಹಣವನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಪ್ರಕರಣದಲ್ಲಿ ಭಾಗಿಯಾಗಿರುವಂತದ್ದು ಕಾನ್ಸ್ಟೇಬಲ್ ಒಬ್ಬರು ಅನ್ನುವಂಥದ್ದು ಕೂಡ ಶಾಕಿಂಗ್ ವಿಚಾರ. ಪೊಲೀಸ್ ಕಾನ್ಸ್ಟೇಬಲ್ಲೇ ಸಹಾಯ ಮಾಡಿದ್ದಾರೆ ಅಂದಾಗ ಪೊಲೀಸರ ಮೇಲೆ ನಂಬಿಕೆ ಹೆಂಗ್ ಬರುತ್ತಲ್ವಾ. ಸೊ ಆದ್ರೂ ಕೂಡ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಇದುವರೆಗೂ ಪೊಲೀಸರು ಹಲವಾರು ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದು 5 ಕೋಟಿ 56 ಲಕ್ಷ ಹಣವನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಅಂದ್ರೆ ಈ ದರೋಡೆ ಗ್ಯಾಂಗ್ ನಲ್ಲಿ ಇರುವಂತಹ ಒಂದಷ್ಟು ಜನರನ್ನ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಎಲ್ಲಿ ಸಿಕ್ತು ಹಣ? ಹಾಗಿದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಪಾಳು ಬಿದ್ದಿರುವಂತಹ ಮನೆಯಲ್ಲಿ ದರೋಡೆಕೋರರು ಈ ಒಂದು ಹಣವನ್ನ ಇಟ್ಟಿದ್ರು ಅನ್ನುವಂತ ಅನುಮಾನ ಬಂದಿದೆ. ಆ ಅನುಮಾನದ ಮೇಲೆ ಪೊಲೀಸರು ಅಲ್ಲಿ ಹೋಗಿ ಪರಿಶೀಲನೆ ನಡೆಸಿದಾಗ, ಮನೆ ಬಾಗಿಲನ್ನ ಒಡೆದು ಒಳಗೆ ಹೋದಾಗ ಅಲ್ಲಿಗೆ ಅವರು 5 ಕೋಟಿ ಹಣವನ್ನ ವಶಕ್ಕೆ ತಗೊಂಡು ಬಂದಿದ್ದಾರೆ. ಸೊ ಈಗ ಇನ್ನು ಉಳಿದ ದುಡ್ಡು ಎಲ್ಲ ಹೋಯ್ತು ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ. ಆಮೇಲೆ ಯಾಕೆ ಇಷ್ಟು ದೊಡ್ಡ ಮಟ್ಟದ ರಾಬರಿ ಮಾಡಿದ್ರು? ಏನಕ್ಕೆ ಅಂದ್ರೆ ಸಾಲ ತೀರ್ಸೋಕಂತೆ. ದರೋಡೆಕೋರರ ದರೋಡೆಯ ಹಿಂದಿನ ಅಸಲಿ ಕಹಾನಿ ಇದೀಗ ಬಯಲಾಗ್ ಹೋಗಿದೆ. ನೋಡಿ, ಕಳ್ಳತನ ಮಾಡಕ್ಕೂ ಒಂದು ರೀಸನ್ ಇರುತ್ತೆ, ಕೊಲೆ ಮಾಡಕ್ಕೂ ಒಂದು ರೀಸನ್ ಇರುತ್ತೆ, ದರೋಡೆ ಮಾಡಕ್ಕೂ ರೀಸನ್ ಇರುತ್ತೆ. ಹಂಗಾಗಿ ಎಲ್ಲದಕ್ಕೂ ಹಣವೇ ಮುಖ್ಯ ಕಾರಣ. ನಮ್ಮ ಜೀವನದಲ್ಲಿ ಹಣ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್. ದುಡ್ಡಿಲ್ಲ ಅಂದ್ರೆ ಮನುಷ್ಯ ಹೆಣಕ್ ಸಮಾನ. ಹಂಗಾಗಿ ಏನ್ ಮಾಡು, ಹೆಂಗಾದ್ರೂ ಮಾಡು, ದುಡಿಮೆ ಮಾಡು, ಇಲ್ಲ ದುಡ್ಡು ಮಾಡು. ಇದೊಂದು ಮಾಡಿಬಿಟ್ರೆ ಸಾಕು, ನಮ್ಮ ಲೈಫ್ ಬಿಂದಾಸ್. ಆದ್ರೆ ಪಾಪ ಎಲ್ರಿಗೂ ದುಡಿಮೆ ಮಾಡಕ್ ಗೊತ್ತಿರಲ್ಲ. ದುಡಿತೀವಿ ಅಂದ್ರೆ ಅವ್ರು ಸರಿಯಾದ ಕೆಲಸ ಇರಲ್ಲ, ಕೆಲಸ ಇದ್ರು ಸರಿಯಾದ ಸಂಬಳ ಇರಲ್ಲ. ಇದು ಮನುಷ್ಯನ ಮುಖ್ಯ ಸಮಸ್ಯೆ. ಹಂಗಾಗಿ ದರೋಡೆಯ ಮಾಸ್ಟರ್ ಮೈಂಡ್ ಜೇವಿಯರ್ ಅನ್ನುವಂಥ ವ್ಯಕ್ತಿ ಈ ಗ್ಯಾಂಗ್ ನಲ್ಲಿ ಇದ್ದ. ಈತ ಈ ಗ್ಯಾಂಗ್ ನಲ್ಲಿ ಇದ್ದಂಥ ಬಹುತೇಕರಿಗೆ ಮೈ ತುಂಬಾ ಸಾಲ ಇತ್ತು. ಯಾರು? ಈ ಮಾಸ್ಟರ್ ಮೈಂಡ್ ಜೇವಿಯರ್ ಅನ್ನುವಂಥ ವ್ಯಕ್ತಿಯ ಜೊತೆಗೆ ಇದ್ದಂಥ ಎಲ್ರಿಗೂ ಮೈ ತುಂಬಾ ಸಾಲ ಮಾಡ್ಕೊಂಡ್ ಬಿಟ್ಟಿದ್ರು. ಜೊತೆಗೆ ಇಸ್ಪೀಟ್ ಚಟ ಬೇರೆ, ಅದಕ್ಕೆ ಬಿದ್ದು ಕೂಡ ಸಾಲ ಮಾಡ್ಕೊಂಡಿದ್ರು. ACM ಕಂಪನಿಯಲ್ಲಿ ಇವರು ಎಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ರು. ಅಂದ್ರೆ ಈ ಗ್ರೂಪ್ ನಲ್ಲಿ ಇರುವಂತಹ ಒಂದಷ್ಟು ಜನ. ಆದ್ರೆ ಆ ಕಂಪನಿಯಲ್ಲಿ ಕೊಡ್ತಾ ಇದ್ದದ್ದು ಸಂಬಳ ಕೇವಲ 17,000 ರೂಪಾಯಿದಲ್ಲಿ ಮನುಷ್ಯ ಜೀವನ ಮಾಡಕ್ಕಾಗತ್ತಾ? ಮಕ್ಕಳನ್ನ ಸಾಕಕ್ಕಾಗತ್ತಾ ಅಥವಾ ಕುಟುಂಬ ಸಾಕಕ್ಕಾಗತ್ತಾ ಹೇಳಿ? ಇದು ಇವರ ಮುಖ್ಯವಾದಂತಹ ಸಮಸ್ಯೆ. ಮೈ ತುಂಬಾ ಸಾಲ ಮಾಡ್ಕೊಂಡಿದ್ದಾರೆ. ಕಂಪ್ನಿಲಿ ಕೊಡ್ತಾ ಇರೋ ಸಂಬಳ ಸಾಕಾಗ್ತಾ ಇಲ್ಲ. ಅವ್ರಿಗೆ ಏನ್ ಮಾಡ್ಬೇಕು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಕುತ್ತಿಗೆಗೆ ಬಂದಿದೆ. ಸೊ ಆಗ ದರೋಡೆ ಮಾಡಿದ್ರೆ ಹೆಂಗಿರುತ್ತೆ ಎನ್ನುವಂತ ಪ್ಲಾನ್ ಅವರಿಗೆ ಹೊಳೆದು ಬಿಟ್ಟಿದೆ. ಮತ್ತೆ ಈ 17,000 ಸಂಬಳದಲ್ಲಿ ಸಾಯೋ ತನಕ ದುಡಿದ್ರು ಕೂಡ ಸಾಲ ಅಂತೂ ತೀರ್ಸಕ್ಕಾಗಲ್ಲ ಅನ್ನೋದು ಅವ್ರಿಗೆ ಮನವರಿಕೆ ಆಗೋಯ್ತು. ಹಾಗಾಗಿ ದೊಡ್ಡ ಮಟ್ಟದ ದರೋಡೆ ಮಾಡ್ಬೇಕು ಅಂತ ಹೇಳಿ ಗ್ಯಾಂಗ್ ಒಂದು ಪ್ಲಾನ್ ಮಾಡುತ್ತೆ. ದರೋಡೆ ಮಾಡಿ ಬಂದ ಹಣದಲ್ಲಿ ಇರೋ ಸಾಲ ಎಲ್ಲ ತೀರಿಸಿ ಮಿಕ್ಕ ಹಣದಲ್ಲಿ ಬಿಂದಾಸಾಗಿ ಜೀವನ ಮಾಡ್ಬೋದು ಅಂತ ಹೇಳಿ ಪಾಪ ಕನಸ್ಕೊಂಡಿದ್ರು. ಆದ್ರೆ ಈ ದರೋಡೆ ಮಾಡಿದಂಥ ಪ್ಲಾನ್ ಏನಿತ್ತು ಅದು ಪೊಲೀಸರ ತನಿಖೆಯಿಂದ ಇದೀಗ ಬಯಲಾಗಿದೆ.
ದರೋಡೆಕೋರರನ್ನ ಬೆಂಗಳೂರು ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಸಿಎಂಎಸ್ ಸಂಸ್ಥೆ ಮಾಜಿ ನೌಕರ ಮಾಸ್ಟರ್ ಮೈಂಡ್ ಜೇವಿಯರ್, ಗೋವಿಂದಪುರ ಪೊಲೀಸ್ ಠಾಣಾ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕ್, ಹಾಲಿ ಸಿಎಂಎಸ್ ಸಂಸ್ಥೆ ಸಿಬ್ಬಂದಿ ಗೋಪಿ, ರವಿ, ಒಟ್ಟು 7 ದರೋಡೆಕೋರರನ್ನ ಪೊಲೀಸರು ಇದೀಗ ಬಂಧಿಸಿದ್ದಾರೆ. ಬಂಧಿತರಿಂದ ಸುಮಾರು 6.5 ಕೋಟಿ ಹಣವನ್ನ ರಿಕವರಿ ಮಾಡಿಕೊಂಡಿದ್ದಾರೆ. ನೋಡಿ, ದರೋಡೆ ಮಾಡಿದ್ದು 5 ರಿಂದ 7 ನಿಮಿಷ, ಆದ್ರೆ ಅವರನ್ನ ಪತ್ತೆ ಹಚ್ಚಿದ್ದು ಕೇವಲ 2 ದಿನಗಳಲ್ಲಿ ಮಾತ್ರ. ಸೊ ಅದಕ್ಕೆ ಹೇಳೋದು, ಮನುಷ್ಯ ಹಣದ ಕೊರತೆಯನ್ನು ಎದುರಿಸುವಾಗ ನನ್ನ ಕೈಯಿಂದ ಸಾಧ್ಯವೇ ಇಲ್ಲ, ಸಾಲ ತೀರ್ಸಕ್ಕಾಗ್ತಿಲ್ಲ, ಯಾರೋ ಸಹಾಯ ಮಾಡ್ತಿಲ್ಲ, ಮುಂದೆ ದಾರಿ ಕಾಣದೇ ಇದ್ದಾಗ ಮನುಷ್ಯ ಕಳ್ಳತನ ಕೈ ಹಾಕ್ತಾನೆ, ದರೋಡೆ ಕೈ ಹಾಕ್ತಾನೆ. ಈ ಒಂದು ವ್ಯವಸ್ಥೆಗೆ ಕಾರಣ ಏನು? ಜನರ ಮನಸ್ಥಿತಿಗೆ ಕಾರಣ ಏನು? ಈ ನಮ್ಮ ವ್ಯವಸ್ಥೆ. ಯಾವೊಬ್ಬ ಮನುಷ್ಯನಿಗೆ ಸರಿಯಾದಂತಹ ಒಂದು ಸಂಬಳ, ಸರಿಯಾದಂತಹ ಕೆಲಸ ಸಿಗಲ್ವೋ ಆಗ ಬದುಕಲೇಬೇಕಾದಂತಹ ಅನಿವಾರ್ಯತೆ ಎದುರಾದಾಗ ಕಳ್ತನ ಮಾಡಿ ಆದ್ರೂ ಸರಿ, ಕೊಲೆ ಮಾಡಿ ಆದ್ರೂ ಸರಿ ಬದುಕಲೇಬೇಕು ಅನ್ನುವಂಥ ಜಿದ್ದಿಗೆ ಬಿದ್ಬಿಡ್ತಾನೆ ಮನುಷ್ಯ. ಅಂತಹ ಜಿದ್ದಿಗೆ ಬಿದ್ದು ದರೋಡೆ ಮಾಡಿ ಇದೀಗ ಜೈಲು ಪಾಲಾಗಿದ್ದಾರೆ ಈ ಅಪರಾಧಿಗಳು.